ಎಲ್ಲರಿಗೂ ನಮಸ್ತೆ. ನಿನ್ನೆ ನಾವು ಸೆಲ್ಫ್ ಲವ್ ಹೇಗ್ ಮಾಡ್ಬೇಕು ಮತ್ತೆ ಅದನ್ನ ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದಾಯ್ತು. ಓಕೆನಾ? ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಕೃತಜ್ಞತೆ ಭಾವ ಅಂದ್ರೆ ಕೃತಜ್ಞತೆಯ ಅಭ್ಯಾಸ ಅಂತ ಹೇಳ್ಬೋದು. ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್. ಇದನ್ನ ಯಾಕೆ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಇದನ್ನ ಏನಕ್ಕೆ ಮಾಡ್ಬೇಕು ಅನ್ನೋದು, ಇದ್ರ ಮಹತ್ವ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಟಿಟ್ಯೂಡ್ ತಿಳಿಸೋದ್ರಿಂದ ನಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಗಳನ್ನ ನೋಡ್ತೀವಿ. ಪ್ರತಿ ಒಂದು ವಿಚಾರಕ್ಕೂ ಸಹಿತ ನಾವು ಕೃತಜ್ಞತೆಯನ್ನ ತಿಳಿಸ್ತಾ ಬಂದ್ರೆ ನಮ್ಮ ಜೀವನದಲ್ಲಿ ಒಂದು ಹೊಸ ವೈಬ್ರೇಷನ್ ಅನ್ನ ನಾವು ತಂದ್ಕೋಬಹುದು. ಒಂದು ಮಹಾನ್ ತತ್ವ ಅಂತಾನೆ ತಿಳ್ಕೋಬಹುದು. ಇದು ಒಂದು ಕೃತಜ್ಞತಾ ಭಾವ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಒಂದು ಅತಿ ಹೆಚ್ಚು ಅಮೂಲ್ಯವಾದ ಒಂದು ಪ್ರಾಕ್ಟೀಸ್ ಅಂತಾನೆ ಹೇಳ್ಬೋದು ಇದನ್ನ. ಓಕೆನಾ? ಇದನ್ನ ಯಾಕೆ ಮಾಡ್ಬೇಕು ಇದನ್ನ ಲಾಸ್ಟ್ ಅಲ್ಲಿ ನಾನು ಹೇಳ್ತೀನಿ. ಓಕೆನಾ? ಇದು ನಾವು ಏನಕ್ಕೆ ನಾವು ಮಾಡಿಲ್ಲ ಇಲ್ಲಿವರೆಗೂ ನಮಗೆ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ ಪ್ರತಿ ಒಂದು ವಿಚಾರದಲ್ಲಿಯೂ ನಮ್ಮದಲ್ಲದ ವಿಚಾರಕ್ಕೆ ನಾವು ಹೆಚ್ಚು ತಲೆ ಕೆಡಿಸ್ಕೊಂಡಿರ್ತೀವಿ. ಓಕೆನಾ? ಇವಾಗ ನಾನು ಏನ್ ಹೇಳಕ್ ಹೋಗ್ತಾ ಇದೀನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರತಿ ಒಂದು ವಸ್ತುನು ಇದೆ. ಓಕೆನಾ? ಆದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ, ನಮ್ಮ ಹತ್ರಗೆ ಇವಾಗ ನಮ್ಮ ಜೀವನದಲ್ಲಿ ಇರುವುದನ್ನ ಬಿಟ್ಟು ಇಲ್ಲದೆ ಇರೋದ್ರ ಕಡೆ ಹೆಚ್ಚಿನ ಗಮನ ಕೊಡ್ತೀವಿ. ಈಗ ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಾವು ಬದುಕೋದಕ್ಕೆ ಎಷ್ಟು ಬೇಕು ನಮಗೆ ಬ್ರಹ್ಮಾಂಡ ನಮಗೆ ಅದನ್ನ ಕೊಟ್ಟಿದೆ. ಓಕೆನಾ? ಇವಾಗ ನಾವು ಏನು ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇವತ್ತು ನಾವು ಏನು ಬದುಕ್ತಾ ಇದೀವಿ ಅದಕ್ಕೆ ನಾವು ಬದುಕೋದಕ್ಕೆ ಹಣ ಬೇಕಾಗಿದೆ, ಹಣ ಇದೆ. ಪ್ರಕೃತಿಯಿಂದ ನಮಗೆ ಏನೇನ್ ಸಿಗ್ಬೇಕಾಗಿದೆ ಅದು ನಮಗೆಲ್ಲ ಸಿಗ್ತಾ ಇದೆ. ಮತ್ತೆ ನಮ್ಮ ಆರೋಗ್ಯನೂ ತುಂಬಾ ಚೆನ್ನಾಗಿದೆ. ಓಕೆನಾ? ಇಷ್ಟು ನಮಗೆ ಪ್ರಕೃತಿ ಮಾತೆ ನಮಗೆ ಪ್ರಕೃತಿಯಿಂದ ನಮಗೆ ಬ್ರಹ್ಮಾಂಡದಿಂದ ಸಿಗುತ್ತಿರುವಾಗ ಈಗ ನಮಗೆ ಇನ್ನೂ ಹೆಚ್ಚಿನದು ಬೇಕು ಅಂತ ಹೇಳಿ ನಾವು ಅದನ್ನ ಹುಡುಕ್ತಾ ಹೋಗ್ತೀವಿ. ಓಕೆನಾ? ಅದನ್ನ ಹುಡುಕ್ತಾ ಹೋದಾಗ ನಾವ್ ಏನೆಲ್ಲ ಕಳ್ಕೊಂತೀವಪ್ಪ ಅಂತ ಹೇಳಿದ್ರೆ ಮಾನಸಿಕ ನೆಮ್ಮದಿ ಕಳ್ಕೊಂತೀವಿ, ಶಾಂತಿ ಕಳ್ಕೊಂತೀವಿ, ಆರೋಗ್ಯ ಕಳ್ಕೊಂತೀವಿ, ಮತ್ತೆ ನಾವು ಕೊಡ್ಬೇಕಾಗಿರುವಂತಹ ಮೇಲೆ ನಾವು ಪಡ್ಕೋಬೇಕಾಗಿರುವಂತಹ ಸಮಯವನ್ನ ಕಳ್ಕೊತೀವಿ. ಇಷ್ಟನ್ನು ನಮ್ಮ ಜೀವನದಲ್ಲಿ ನಮಗೆ ಮುಖ್ಯವಾಗಿ ಸಿಗ್ಬೇಕಾಗಿರೋದು ಎಲ್ಲ ನಮ್ಮ ಜೀವನದಲ್ಲಿ ಸಿಕ್ಕಿದೆ ಅಲ್ವಾ? ಈಗ ಇದನ್ನ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ ಇಷ್ಟನ್ನು ನಾವು ಕಳ್ಕೊಂತ ಇದೀವಿ. ನಮ್ ಜೀವನದಲ್ಲಿ ಮುಖ್ಯವಾಗಿ ನಮಗೆ ಏನ್ ಬೇಕು, ನಾವು ಬದುಕೋದಕ್ಕೆ ನಮಗೆ ಬ್ರಹ್ಮಾಂಡ ಎಲ್ಲಾ ಕೊಟ್ಟಿದೆ. ಓಕೆನಾ? ಉಸಿರಾಡಕ್ಕೆ ಉಸಿರನ್ನ ಬ್ರಹ್ಮಾಂಡದ ಶಕ್ತಿಯಿಂದಾನೇ ಕೊಟ್ಟಿದೆ. ಓಕೆನಾ? ನಾವು ಜೀವನ ಮಾಡೋದಕ್ಕೆ ಅಂದ್ರೆ ಈಗ ಪ್ರಕೃತಿಯಿಂದ ಸಿಗ್ಬೇಕಾಗಿರೋದು ನಮಗೆಲ್ಲ ಸಿಕ್ಕದೆ. ಈಗ ಕೃತಕವಾಗಿ ನಮಗೆ ಏನೇನ್ ಸಿಗ್ಬೇಕಾಗಿದೆ, ಹಣ ಸಿಗ್ಬೇಕಾಗಿದೆ. ಓಕೆನಾ? ನಾವು ಜೀವನ ಮಾಡೋದಕ್ಕೆ ನಾವ್ ಏನೋ ಒಂದ್ ತರಕ್ ಹೋಗ್ತಾ ಇದೀವಿ, ಅಥವಾ ನಾವ್ ಏನೋ ಊಟ ಮಾಡ್ಲಿಕ್ಕೆ ಒಂದ್ ಅಕ್ಕಿ ಬೇಳೆ ನಾವ್ ಏನೋ ಒಂದ್ ತರ್ಬೇಕು ಅಂತ ಹೇಳಿದ್ರು ಹಣ ಬೇಕು. ಓಕೆನಾ? ಆ ಹಣನೂ ಸಹಿತ ನಮ್ಮಲ್ಲಿ ಇದೆ. ಆದ್ರೂ ಸಹಿತ ನಾವ್ ಏನ್ ಮಾಡ್ತಾ ಇದೀವಿ, ನನಗ್ ಇನ್ನೂ ಬೇಕು ಅಂತ ಹೇಳಿ ನಾವು ನಮ್ ಹತ್ರಗೆ ಇರೋದನ್ನ ಬಿಟ್ಟು ಬೇರೆ ಕಡೆ ಹೋಗಿ ಅದನ್ನ ಸಂಪಾದನೆ ಮಾಡಕ್ ಹೋಗ್ತೀವಿ. ಅಲ್ಲಿ ನಿಮಗೆ ಏನಾಗುತ್ತೆ, ಓಕೆನಾ? ಅಲ್ಲಿ ನಿಮಗೆ ಒಂದು ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಹೊಡೆದಾಟ, ಜನಗಳ ಮಧ್ಯೆ ಇರುವಂತ ಸಮಸ್ಯೆಗಳನ್ನ ಈ ರೀತಿಯಾಗಿ ನೀವು ಅನುಭವಿಸ್ತಾ ಬರ್ತೀರ. ಜಸ್ಟ್ ನೀವು ಮನೇಲಿ ಇದ್ದೇ ನೀವು ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ನಿಮಗೆ ಯಾವುದು ಸಿಗ್ಬೇಕಾಗಿದೆಯೋ, ನಿಮಗೆ ಏನು ದೊರಕಬೇಕಾಗಿದೆಯೋ ಅದು ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ನಾವೆಲ್ಲರೂ ಸದಾ ದೂರದ ಒಂದೇ ಕಂಪ್ಲೇಂಟ್, ಯೂನಿವರ್ಸ್ ಮೇಲೆ ಆಗಿರ್ಬೋದು, ಅಥವಾ ಜನಗಳ ಮೇಲೆ ಆಗಿರ್ಬೋದು, ಅಥವಾ ನಮಗೆ ಸಿಗದೆ ಇರುವಂತಹ ವಿಚಾರಗಳ ಮೇಲೆ ಆಗಿರ್ಬೋದು. ಓಕೆನಾ? ನನ್ನ ಹತ್ತಿರ ಹಣವಿಲ್ಲ. ಓಕೆ, ನಿಮ್ ಹತ್ರ ಹಣ ಇದೆಯಲ್ವಾ? ಇವಾಗ ನೀವು ಬದುಕೋದಕ್ಕೆ ಹಣ ಇದೆ. ನಿಮಗೆ ಬೇಕಾಗಿರೋದನ್ನ, ನಿಮ್ಮ ಇಚ್ಛೆಗಳನ್ನ ಈಡೇರಿಸೋದಕ್ಕೆ ಎಷ್ಟು ಬೇಕಾಗಿದೆಯೋ ಅಷ್ಟು ನಿಮ್ಮ ಹತ್ರ ಹಣ ಇದೆ. ಆದ್ರೂ ಸಹಿತ ನಮ್ಮ ಹತ್ರ ಹಣವಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಮತ್ತೆ ಒಳ್ಳೆ ಕೆಲಸ ಇದೆ, ಜಾಬ್ ಇದೆ ನಿಮ್ಮ ಹತ್ರ. ಓಕೆನಾ? ಆ ಜಾಬ್ ಇದ್ರೂ ಸಹಿತ ನನಗೆ ಇದಕ್ಕಿಂತ ಮೇಲಾಗಿ ನನಗೆ ಇನ್ನೂ ಬೇರೆ ಬೇಕು. ಇವಾಗ ಒಂದ್ ಇರೋದಲ್ದೆ ಅದನ್ನ ಬಿಟ್ಟು ನೆಕ್ಸ್ಟ್ ಇನ್ನೂ ಒಂದನ್ನ ಹುಡುಕ್ತಾ ಹೋಗೋದು, ಅಲ್ಲಿ ನೆಮ್ಮದಿನ ಕಳ್ಕೊಂತೀರ. ಹೀಗೆ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಬ್ರಹ್ಮಾಂಡ ನಿಮ್ಮ ನಿಯಮವೇನೆಂದರೆ ನೀವು ಯಾವುದರ ಬಗ್ಗೆ ದೂರು ನೀಡುತ್ತೀರೋ ಅದೇ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಓಕೆನಾ? ಇದು ಹೇಗ್ ನಡೆಯುತ್ತೆ? ನಾವಿರೋದೆಲ್ಲಿ? ನಾವು ಪ್ರಕೃತಿ ಮೇಲೆ. ಓಕೆನಾ? ಪ್ರಕೃತಿಯಲ್ಲಿ ಇರೋದು ಅಂದ್ರೆ ಭೂಮಂಡಲದಲ್ಲಿ ಇರೋದು.
ಇವಾಗ ನಾನು ಇಲ್ಲಿ ಕೂತಿದ್ದೀನಿ, ನನ್ನ ಸುತ್ತ ವಾತಾವರಣ ಹೇಗಿದೆ? ಪ್ರಕೃತಿ ಇದೆ ತಾನೇ ಅಲ್ವಾ? ಈಗ ನನ್ನ ಎದುರಿಗೆ ನೀರಿದೆ, ನನ್ನ ಎದುರಿಗೆ ದೀಪ ಇದೆ, ನನ್ನ ಸುತ್ತ ಗಾಳಿ ಇದೆ, ನಾನು ಉಸಿರಾಡ್ತಾ ಇದ್ದೀನಿ, ಇದೆಲ್ಲ ನನ್ನ ಹತ್ರ ಆಗಿದೆ. ಇವಾಗ ನಾನ್ ಮಾತಾಡೋ ಎಲ್ಲಾ ಮಾತುಗಳನ್ನು ಪ್ರಕೃತಿ ಮಾತೆ ಕೇಳ್ಕೊತಾ ಇದೆ, ಯೂನಿವರ್ಸ್ ಕೇಳ್ಕೊತಾ ಇದೆ. ಓಕೆನಾ? ಅದನ್ನೆಲ್ಲಾ ಕೇಳ್ತಾ ಇದೆ ಅಂತ ಹೇಳಿದ್ರೆ ನನ್ನ ಮಾತು ಪಾಸಿಟಿವ್ ಆಗಿದ್ರೆ ಅದು ನಮಗೇನ ಕೊಡುತ್ತೆ? ನನ್ನ ಹತ್ರ ಹಣ ಇದೆಯಪ್ಪ, ಥ್ಯಾಂಕ್ ಯು ಯೂನಿವರ್ಸ್. ನಾನು ಖುಷಿಯಾಗಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್. ನನಗಿಷ್ಟು ಖುಷಿ ಇದ್ದು ಏನ್ ಖುಷಿ ಇದೆ? ನನ್ನಲ್ಲಿ ಏನೂ ಇಲ್ಲ, ಯಾಕೋ ನೆಮ್ಮದಿನೇ ಇಲ್ಲ, ಯಾಕೋ ಖುಷಿನೇ ಇಲ್ಲ, ನಮ್ಮನೇಲಿ ತುಂಬಾ ಕಿರಿಕಿರಿ, ನನಗೆ ಸಮಸ್ಯೆ ಬರ್ತಾ ಇದೆ, ನನ್ನ ಹತ್ರ ಹಣನೇ ಇಲ್ಲ. ಈ ರೀತಿಯಾಗಿ ಒಂದೊಂದು ಮಾತುಗಳನ್ನ ನೀವು ಏನ್ ಮಾತಾಡ್ತೀರಾ ಅದನ್ನೆಲ್ಲ ಬ್ರಹ್ಮಾಂಡ ಕೇಳಿಸ್ಕೊಡುತ್ತೆ. ನೀವು ಏನ್ ಇಲ್ಲ ಅಂದಿರ್ತೀರಾ ನಿಮಗೆ ಅದೇ ಸಿಗುತ್ತೆ. ಓಕೆನಾ? ಅರ್ಥ ಆಯ್ತಾ? ನಮ್ಮಲ್ಲಿ ಏನ್ ಇದೆಯೋ ಅದಕ್ಕೆ ನಾವು ಕೃತಜ್ಞತಾ ಭಾವದಿಂದ ನಾವು ಅದಕ್ಕೆ ಗ್ರಾಟಿಟ್ಯೂಡ್ ತಿಳಿಸ್ತಾ ಬಂದ್ರಿ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಇಲ್ಲದೆ ಇದ್ರೂ ಸಹಿತ ಅದಕ್ಕೆ ಒಂದು ಕೃತಜ್ಞತೆ ತಿಳಿಸ್ತಾ ಹೋದ್ರಿ ಅಂದ್ರೆ ಅದು ನಿಮಗೆ ಪ್ರತಿ ದಿನನೂ ನೀವು ಏನ್ ಹೇಳ್ತಾ ಬರ್ತೀರಾ ಅದು ಒಂದ್ರ ಮೇಲೆ, ಈಗ 1% ಅಂತ ಹೇಳ್ತಾರೆ, 1% ಪ್ರತಿದಿನ ಹೇಳಿದ್ರೆ 10 days ತಗೊಂಡ್ರೆ ಏನಾಗುತ್ತೆ? 10% ನಿಮಗೆ ಸಿಕ್ತು. ಅದೇ ನೀವು ವರ್ಷಾನ್ಗಂಟ್ಲೆ ನೀವು ಹೋದ್ರಿ ಅಂದ್ರೆ ಹೇಳಿದ್ರೆ, ಅಥವಾ ನೀವು ಹೀಗೆ ಹೇಳ್ತಾ ಅಭ್ಯಾಸ ಮಾಡ್ಕೊಂತ ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ತುಂಬಾನೇ ಬದಲಾವಣೆಗಳನ್ನ ನೋಡ್ತೀರಾ. ಇದು ನನ್ನ ಜೀವನದಲ್ಲಿಯೂ ಸಹಿತ ನಡೆದಿದೆ. ಓಕೆನಾ? ಗ್ರಾಟಿಟ್ಯೂಡ್ ಮೇನ್ ಆಗಿರೋದು, ಗ್ರಾಟಿಟ್ಯೂಡ್. ಪ್ರತಿಯೊಂದಕ್ಕೂ ನೀವು ಇಷ್ಟು ದಿನ ನಿಮ್ಮ ಜೀವನ ನಡೆಸ್ಕೊಂತ ಬಂದಿರಾ, ನೀವು ಖುಷಿಯಾಗಿದ್ದೀರಾ, ನಿಮ್ಮ ದೇಹಕ್ಕೆ ಯಾವತ್ತಾದ್ರೂ ಒಂದು ಕೃತಜ್ಞತೆಯನ್ನ ತಿಳಿಸಿದ್ದೀರಾ? ನೀವು ಮಾಡುವ ಅಂತ ಊಟಕ್ಕೆ ನೀವೇನಾದ್ರೂ ಕೃತಜ್ಞತೆ ತಿಳಿಸಿದಿರಾ? ಧನ್ಯತಾ ಭಾವದಿಂದ ನೀವು ಒಂದು ಕುಡಿಯುವ ನೀರಿಗಾಗಿರ್ಬೋದು, ನೀವು ಉಡೋ ಬಟ್ಟೆಲಾಗಿರ್ಬೋದು, ನೀವು ಉಪಯೋಗಿಸುವ ವಸ್ತುಗಳಿಗಾಗಿರ್ಬೋದು, ಯಾವುದಕ್ಕಾದ್ರೂ ನೀವು ಕೃತಜ್ಞತೆಯನ್ನ ತಿಳಿಸಿದಿರಾ? ಇಲ್ಲ ಅಲ್ವಾ? ಅದನ್ನ ನಾವು ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನ ನಾವು ಮಾಡ್ಕೊಂತ ಹೋದ್ವಿ ಅಂತ ಹೇಳಿದ್ರೆ, ನಾವು ಹೇಗೆ ಬದಲಾವಣೆಯನ್ನ ಮಾಡ್ತೀವೋ ಅದೇ ರೀತಿ ನಮ್ಮ ಜೀವನದಲ್ಲಿ ಬ್ರಹ್ಮಾಂಡವು ಸಹಿತ ನಮಗೆ ಅಷ್ಟೇ ಬದಲಾವಣೆಗಳನ್ನ ಕೊಡ್ತಾ ಹೋಗುತ್ತೆ. ಓಕೆನಾ? ನಿಮಗೆ ಇವಾಗ ಏನಪ್ಪಾ, ದೊಡ್ಡದ ಇರ್ವೇ ಭಾರ ಇರ್ಬೇಕು. ಓಕೆನಾ? ಬಡವರು ಶ್ರೀಮಂತರು ಅನ್ನೋ ಹಾಗಿಲ್ಲ. ಬಡವರು ಅಂತ ಹೇಳಿದ್ರೆ ಅವ್ರ ಭಾರ ಅವರಿಗೆ, ಶ್ರೀಮಂತರು ಅಂತ ಹೇಳಿದ್ರೆ ಅವರ ಭಾರ ಅವರಿಗೆ ಅಲ್ವಾ? ಅವರಿಗೂ ಶ್ರೀಮಂತರು ಅಂತ ಹೇಳಿದ್ರೆ ಅವರಿಗೂ 100 ಸಮಸ್ಯೆಗಳಿರುತ್ತೆ. ಆದ್ರೂ ಸಹಿತ ಅವರು ಕೃತಜ್ಞತೆ ಭಾವನ ಇಟ್ಕೊಂಡಿರ್ತಾರೆ. ಓಕೆನಾ? ಅವ್ರಿಗೆ ಇವಾಗ ಏನೋ ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ಯಾರ್ದೋ ಜೊತೆ ಮಾತಾಡ್ತಾ ಇರ್ಬೋದು, ಏನೇ ಒಂದ್ ಇದು ಮಾಡ್ತಾ ಇರ್ಬೋದು, ಅವ್ರು ಏನ್ ಮಾಡ್ತಾರೆ? ಮೊದಲನೇದಾಗಿ ಏನ್ ಮಾಡ್ತಾರೆ? ಥ್ಯಾಂಕ್ ಯು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಅಂತ ಹೇಳ್ತಾ ಬರ್ತಾ ಇದ್ದಂಗೆ ಅವ್ರ ಜೀವನ ಹೇಗ್ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ದಿನೇ ಅವ್ರು ಇನ್ನೂ ಹೆಚ್ಚು ಮೇಲೆ ಎತ್ತರಕ್ಕೆ ಹೋಗ್ತಾರೋ ಹೊರತು ಅವ್ರು ತಳಗ್ ನೋಡೋದಿಲ್ಲ. ಇಷ್ಟೇ ಇರುತ್ತೆ, ಅವ್ರಿಗೂ ಸಮಸ್ಯೆಗಳಿರುತ್ತೆ. ಓಕೆನಾ? ಅದೇ ನಾವು ಬಡವರು, ಮಧ್ಯಮದವರು ಅಂತ ಹೇಳಿದ್ರೆ ಇಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ನಾವು ಅದ್ರ ಬಗ್ಗೆ ಏನು ಚೆನ್ನಾಗಿ ಊಟ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ, ಏನ್ ಕೆಲ್ಸ ಹುಡುಕ್ತಿವಿ, ನಮಗೇನ್ ಬೇಕಾಯ್ತು, ನಮಗೇನಾದ್ರು ಕಡಿಮೆ ಬಿತ್ತು ಅಂತ ಹೇಳಿದ್ರೆ ಮತ್ತೆ ಹೋಗಿ ಸಾಲ ಮಾಡ್ಕೊತೀವಿ. ಆಮೇಲೆ ಏನ್ ಚಿಂತೆ ಮಾಡ್ತೀವಿ? ಸಾಲ ಆಯ್ತು, ಲೋನ್ ತಗೊಂಡೆ, ನಾನು ಹಾಗ್ ಮಾಡ್ದೆ, ನಾ ಮನೆ ಕಟ್ಬೇಕಿತ್ತು, ನನಗೆ ಮನೆನೇ ಇಲ್ಲ, ನಾನು ಬೈಕ್ ತಗೋಬೇಕಿತ್ತು, ಬೈಕ್ ಇಲ್ಲ, ನನಗೆ ಮಾನಸಿಕ ನೆಮ್ಮದಿನೇ ಇಲ್ಲ, ನಮ್ಮ ಮನೇಲಿ ತುಂಬಾ ಕಿರಿಕಿರಿ. ಈ ರೀತಿಯಾದಂತಹ ನಿಮ್ಮ ಮನಸ್ಸಿನ ಭಾವನೆಗಳನ್ನ ನೀವು ಹೇಳ್ತಾ ಹೋದಾಗ ಅದು ಬ್ರಹ್ಮಾಂಡದ ಜೊತೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗಿರುತ್ತೆ. ಆ ಎನರ್ಜಿ ಮುಖಾಂತರ ನೀವು ಏನನ್ನ ಹೇಳ್ತೀರೋ ಅದೇ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಓಕೆನಾ? ನಿಮಗೆ ಅರ್ಥ ಆಯ್ತಾ? ಯಾಕಂದ್ರೆ ಇಲ್ಲಿ ನಾನು ಒಬ್ಳೇ ಮಾತಾಡ್ತಾ ಇದ್ದೀನಿ, ಯಾರು ವಿಡಿಯೋ ಆನ್ ಮಾಡಿಲ್ಲ. ಶ್ರುತಿ ಮ್ಯಾಮ್ ಹೇಳಿ, ಅರ್ಥ ಆಯ್ತಾ? ನೀವು ಇಲ್ಲಿವರೆಗೂ ಗ್ರಾಟಿಟ್ಯೂಡ್ ಆಗಿ ಓಕೆನಾ? ಹೇಳಿ ಲಕ್ಷ್ಮಿ ಮ್ಯಾಮ್, ವಿಡಿಯೋ ಆನ್ ಮಾಡಿ. ನಮಸ್ತೆ ಮೇಡಮ್, ಒಂದ್ 5 minutes ವಿಡಿಯೋ ಆನ್ ಮಾಡ್ತೀನಿ, ಒಂದ್ ನಿಮಿಷ. ಇಲ್ಲ ಮೇಡಮ್, ಗ್ರಾಟಿಟ್ಯೂಡ್ ಅನ್ನೋದು ತುಂಬಾ ಮುಖ್ಯ ನಮ್ಮ ಜೀವನದಲ್ಲಿ. ಹೌದು.
ಯಾಕಂದ್ರೆ ನಾವೇ ಮನುಷ್ಯರಾಗ್ಲಿ ನಾವ್ ಇನ್ನೊಬ್ರಿಗೆ ಸಹಾಯ ಮಾಡ್ತಿದೀವಿ ಅಂತ ಅಂದಾಗ ಅವ್ರೊಂದು ಥ್ಯಾಂಕ್ಸ್ ಹೇಳ್ದಂಗೆ ಆ ಸಹಾಯ ಪಡ್ಕೊಂಡು ಹೋದ್ರು ಅಂತಂದಾಗ ನಮ್ಮ ಮನ್ಸಿಗೆ ತುಂಬಾ ನೋವಾಗುತ್ತೆ ಅದು. ನೋಡು ನಾನು ಇಷ್ಟು ಹೆಲ್ಪ್ ಮಾಡಿದ್ರು ಥ್ಯಾಂಕ್ಸ್ ಹೇಳಿಲ್ಲ ಅಂತ ನೋವಾಗುತ್ತೆ. ಅದೇ ರೀತಿ ಕೂಡ ಬ್ರಹ್ಮಾಂಡನೂ ಆಗ್ಲಿ ಯಾವ್ದೇ ಒಂದ್ ದೇವ್ರಾಗ್ಲಿ ನಾವೊಂದ್ ಕೃತಜ್ಞತೆ ತಿಳಿಸ್ತಿಲ್ಲಿದ್ರೆ ಅವ್ರಿಗೂ ಬೇಜಾರ ಮೇಡಮ್ ಅದು. ಹೌದು, ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಾವೆಲ್ಲಾ ಸಹಾಯನ ಪಡ್ಕೊಂಡಿರ್ತೀವಿ, ಅಲ್ಲಿಂದ ನಾವು ಪಡ್ಕೊಂಡಿರೋದಷ್ಟೇ, ಬಟ್ ನಾವು ಅವ್ರಿಗೆ ಏನು ಕೊಡಲ್ಲ. ಓಕೆನಾ? ನಾವು ಒಂದು ಪ್ರೀತಿಯಿಂದ ಒಂದು ಕೃತಜ್ಞತೆಯನ್ನ ತಿಳಿಸ್ತಾ ಬಂದೀವಿ ಅಂತ ಹೇಳಿದ್ರೆ ಅದು ಅವರಿಗೆ ಒಂದು ಖುಷಿ. ಈ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಓಕೆನಾ? ಒಂದು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಮಗುವಿಗೆ ನಾವು ಒಂದು ಗಿಫ್ಟ್ ಕೊಟ್ಟಿರ್ತೀವಿ ಅಂತ ತಿಳ್ಕೊಳ್ಳಿ. ಆ ಗಿಫ್ಟ್ ಕೊಟ್ಟಾಗ ಆ ಮಗುಗೆ ಅದು ಇಷ್ಟ ಆಗಲ್ಲ. ಓಕೆನಾ? ಅದು ಇಷ್ಟ ಆಗಲ್ಲ. ಇಷ್ಟ ಆಗದಾಗ ಸಿಡಿ 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 ಮಾಡುತ್ತೆ. ಆ ಸಿಡಿ ಸಿಡಿ ಮಾಡಿದಾಗ ನಾವು ಮತ್ತೂ ಒಂದ್ ಸಾರಿ ಏನ್ ಮಾಡ್ತೀವಿ, ಆ ಮಗುಗೆ ನಾವು ಏನಾದ್ರು ಗಿಫ್ಟ್ ತಂದು ಕೊಡ್ತೀವ? ಇಲ್ಲ ಅಲ್ವಾ? ಅದು ಇಷ್ಟಪಡದೇ ಇರ್ಲಿ, ಅದ್ ಯಾಕೋ ಕಿರಿಕಿರಿ ಮಾಡುತ್ತೆ, ಅದಕ್ಕೆ ಇಷ್ಟ ಆಗಲ್ಲ, ಅದನ್ನೇ ಕರ್ಕೊಂಡ್ಬಂದು ನಾವು ಗಿಫ್ಟ್ ಕೊಡ್ಸಿದ್ರ ಆಯ್ತು ಅಂತ ಹೇಳಿ ನಾವ್ ಅದಕ್ ಮತ್ತೆ ನಾವು ಗಿಫ್ಟ್ ಕೊಡೋದೇ ಇಲ್ಲ. ಓಕೆನಾ? ಅದ್ರ ಜೊತೆಗೆ ಇನ್ನೊಂದ್ ಪಾಪು ಇರುತ್ತೆ, ಅದೇ ಗಿಫ್ಟ್ ನ ಇಸ್ಕೊಂಡು ಅದ್ ಏನ್ ಮಾಡುತ್ತೆ, ತುಂಬಾ ಖುಷಿ ಪಡುತ್ತೆ. ಆಂಟಿ ನನಗೆ ಇಷ್ಟೊಂದ್ ಚೆನ್ನಾಗಿರೋ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ ಅದನ್ನ ಅವ್ರು ತಕ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿದಾಗ ಅದು ಖುಷಿ ಆಗುತ್ತೆ. ನಾವು ಇನ್ನೊಂದ್ಸರಿ ನಾವು ಮತ್ತೆ ಅವ್ರ ಮನೆಗೆ ಬರುವಾಗ ನಾವು ಇನ್ನೂ ಒಂದ್ ಗಿಫ್ಟ್ ತಂದು ಕೊಡ್ತೀವಿ. ಇಲ್ಲಿ ಏನಪ್ಪ ಹೇಳ್ಬೇಕು ಅಂದ್ರೆ, ಬ್ರಹ್ಮಾಂಡವೂ ಅಷ್ಟೇ, ನಾವು ಯಾವ್ದನ್ನ ತಗೊಂಡಿರ್ತೀವಿ ಅದನ್ನ ಸಣ್ಣದು ದೊಡ್ಡದು ಕೃತಜ್ಞತೆಯನ್ನ ತಿಳಿಸ್ತಾ ಹೋದ್ವಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಏನ್ ಸಿಗುತ್ತೆ, ಮತ್ತೆ ಇವ್ರು ನಾನು ಏನೂ ಕೊಟ್ಟಿಲ್ಲ ಅಂತ ಹೇಳಿದ್ರು ಬ್ರಹ್ಮಾಂಡ ನಮಗೆ ಬೇರೆ ಬೇರೆ ಈಗ ಚಿಕ್ಕದು ಕೊಟ್ಟಿದೆ, ನೆಕ್ಸ್ಟ್ ಇನ್ನು ದೊಡ್ಡದಾಗಿ ಕೊಡುತ್ತೆ. ನಾನು ಕೊಟ್ಟೇ ಇಲ್ಲ ಅವಳಿಗೆ, ಆದ್ರೂ ನನಗೆ ಕೃತಜ್ಞತೆ ತಿಳಿಸ್ತಾ, ನನಗೆ ಈಗ ಮನೆ ಇಲ್ಲಪ್ಪ, ನನಗೆ ನನ್ನದೇ ಆದಂತಹ ಒಂದು ಕನಸಿನ ಮನೆ ಬೇಕು, ಥ್ಯಾಂಕ್ ಯು ಯುನಿವರ್ಸ್, ಆ ಕನಸಿನ ಮನೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಈ ರೀತಿ ನೀವು ಒಂದೊಂದೇ ಕೃತಜ್ಞತೆ ಪ್ರತಿ ಒಂದು ವಿಚಾರಕ್ಕೆ. ಈಗ ನಾವು ಉಸಿರಾಡಕ್ಕೆ ಈಗ ಇರ್ತೀವಿ, ಈಗ ಭೂಮಿ ಮೇಲೆ ಇರ್ತೀವಿ ಅಂತ ಹೇಳಿದ್ರೆ ಕಾರಣ ಯಾರು? ನನ್ನ ತಂದೆ ತಾಯಿಗೆ ಕೃತಜ್ಞತೆ. ಇವಾಗ ನೀವು ಈ ಸೆಷನ್ ಕೇಳ್ತಾ ಇದ್ದೀರಾ, ನೀವು ಖುಷಿಯಿಂದ ಇಲ್ಲಿ ನನ್ ಜೊತೆ ಮಾತಾಡ್ತಾ ಇದ್ದೀರಾ, ನನ್ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂದ್ರೆ ನಿಮಗ್ ಸಪೋರ್ಟ್ ಮಾಡ್ತಾ ಇರೋರು ಯಾರು? ನಿಮ್ ಮನೆಯವ್ರೆ ಅಲ್ವಾ? ಅವ್ರಿಗೆ ನೀವು ಕೃತಜ್ಞತೆ ತಿಳಿಸಿ. ಹೀಗೆ ನೀವು ಕೃತಜ್ಞತೆ ತಿಳಿಸ್ತಾ ನಿಮ್ಮ ಗ್ರಾಟಿಟ್ಯೂಡ್ ಮಾಡ್ತಾ ಬನ್ರಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಹೆಚ್ಚು ಖುಷಿ ಅನ್ನೋದು ಹೆಚ್ಚು ದುಪ್ಪಟ್ಟಾಗುತ್ತೆ. ಅದು ನಿಮಗೆ ಏನ್ ಇಲ್ಲ ಅಂತ ನೀವು ಅನ್ಕೊಳ್ಳೋದಕ್ಕಿಂತ ನೀವು ಇದೆ ಅನ್ಕೊಂಡು ನೀವು ಅದನ್ನ ಥ್ಯಾಂಕ್ ಯು ಅನ್ನೋದ್ರ ಮುಖಾಂತರ ನೀವು ಗ್ರಾಟಿಟ್ಯೂಡ್ ತಿಳಿಸ್ತಾ ಬಂದ್ರಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇನ್ನೂ ಹೆಚ್ಚು ಅವಕಾಶಗಳು ಬರುತ್ತೆ ಅಂತಾನು ಸಹಿತ ಇಲ್ಲಿ ಬ್ರಹ್ಮಾಂಡ ಹೇಳುತ್ತೆ. ಓಕೆನಾ? ಈಗ ಅದ್ರ ಮುಖಾಂತರನೇ ನನ್ನ ಗ್ರಾಟಿಟ್ಯೂಡ್ ತಿಳಿಸೋದು ಯಾವ ರೀತಿ, ಮೆಡಿಟೇಷನ್ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ನಾವು ಹೇಗೆ ಅದನ್ನ ಕನೆಕ್ಟ್ ಮಾಡ್ಕೊಂಡು ನಾವು ಯಾರ್ಯಾರಿಗೆಲ್ಲ ನಾವು ಕೃತಜ್ಞತೆ ತಿಳಿಸಬಹುದು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ಧ್ಯಾನಕ್ಕೆ ಕುಳಿತುಕೊಳ್ಳೋ. ಓಕೆನಾ? ನೀರ್ ಇಟ್ಕೊಂಡಿದ್ರಲ್ವಾ? ಓಕೆ. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಎರಡು ಕೈಗಳನ್ನ ಲಾಕ್ ಮಾಡಿ, ನಿಮ್ಮ ಎರಡೂ ಕಾಲುಗಳನ್ನು ಲಾಕ್ ಮಾಡಿ, ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಉಸಿರಾಟದ ಮೇಲೆ ಗಮನ ಇರಲಿ. ದೀರ್ಘವಾಗಿ ಉಸಿರನ್ನ ತೆಗೆದು ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ದೀರ್ಘವಾಗಿ ಉಸಿರನ್ನ ತೆಗೆದು ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಉಸಿರಾಟದ ಮೇಲೆ ಗಮನ ಇರಲಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ.
ನಿಧಾನವಾಗಿ ಹೊರಗೆ ಬಿಡಿ. ನಿಮ್ಮ ದೇಹವನ್ನು ಸಡಿಲಗೊಳಿಸಿ, ಎಲ್ಲೂ ಬಿಗಿಯಾಗದಂತೆ ಸಡಿಲಗೊಳಿಸಿ. ಬ್ರಹ್ಮಾಂಡದ ಶಕ್ತಿಯನ್ನ ಇನ್ವೈಟ್ ಮಾಡೋಣ. ಪ್ರಕೃತಿಯ ಎನರ್ಜಿಯನ್ನ, ಸಪ್ತ ಋಷಿಗಳನ್ನ, ಸಪ್ತ ಋಷಿ ಪತ್ನಿಯರನ್ನ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಹೈಯರ್ ಎನರ್ಜಿನ ಇನ್ವೈಟ್ ಮಾಡೋಣ. ಏಂಜಲಿಕ್ ವರ್ಡ್ ಏಂಜಲ್ಸ್ ನ ಇನ್ವೈಟ್ ಮಾಡೋಣ. ಪತ್ರಿಜಿ ಅವರನ್ನ, ಮಹಾವತಾರ್ ಬಾಬಾಜಿ ಅವರನ್ನ, ರಾಂಪಾ ಮಾಸ್ಟರ್ನ ಇನ್ವೈಟ್ ಮಾಡೋಣ. ನಿಮ್ಮನ್ನು ಬದುಕಿಸಿದ ಆ ದೈವಿಕ ಶಕ್ತಿಗೆ ಮಾನಸಿಕವಾಗಿ ಶರಣಾಗಿ ಆ ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಆಗಿ ಈಗ ನಿಮ್ಮ ಗಮನವನ್ನು ನಿಮ್ಮ ಹೃದಯದ ಭಾವಕ್ಕೆ ತನ್ನಿ. ಬ್ರಹ್ಮಾಂಡದಿಂದ ಬಂಗಾರದ ಬಣ್ಣದ ಅಪಾರವಾದ ಬೆಳಕು ನಿಮ್ಮ ಹೃದಯದಲ್ಲಿ ತುಂಬಿಕೊಳ್ಳುತ್ತಿರುವುದನ್ನು ಗಮನಿಸಿ. ಬ್ರಹ್ಮಾಂಡದಿಂದ ಬಂಗಾರದ ಬಣ್ಣದ ಅಪಾರವಾದ ಕೃಪೆಯ ಬೆಳಕು ನಿಮ್ಮ ಹೃದಯದಲ್ಲಿ ತುಂಬಿಕೊಳ್ಳುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ.
ಮನಸ್ಸಿನಲ್ಲಿ ಒಂದೊಂದೇ ವಿಷಯಗಳಿಗೆ ಧನ್ಯವಾದವನ್ನು ಹೇಳುತ್ತಾ ಹೋಗಿ. ಮೊದಲನೆಯದಾಗಿ ನಿಮ್ಮ ದೇಹ ಮತ್ತು ಜೀವ. ನನಗೆ ಈ ಸುಂದರವಾದ ಮಾನವ ಜನ್ಮ ನೀಡಿದ್ದಕ್ಕೆ ಸದಾ ಕೆಲಸ ಮಾಡುವ ನನ್ನ ಹೃದಯ, ಕಣ್ಣುಗಳು, ಕೈಗಳಿಗೆ ಧನ್ಯವಾದಗಳು. ಧನ್ಯವಾದಗಳು. ನಿಮಗೆ ಜನ್ಮ ನೀಡಿದಂತ ನಿಮ್ಮ ತಂದೆ ತಾಯಿಗೆ, ನನ್ನನ್ನು ಈ ಪ್ರಪಂಚಕ್ಕೆ ತಂದ ಪೋಷಕರಿಗೆ ನನ್ನ ಧನ್ಯವಾದಗಳು. ನನಗೆ ಜ್ಞಾನ ನೀಡಿ ನನಗೆ ಜ್ಞಾನ ನೀಡಿದ ನನ್ನ ಗುರುಗಳಿಗೆ ಧನ್ಯವಾದಗಳು. ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ, ನಿಮ್ಮ ದೇಹ ಖುಷಿಯಿಂದ ನಿಮ್ಮ ಜೊತೆ ನಿಮ್ಮ ಮನಸ್ಸನ್ನ ಹಗುರ ಮಾಡುತ್ತಿರುವುದನ್ನು ಗಮನಿಸಿ. ನಿಮ್ಮನ್ನು ಈ ಭೂಮಿಗೆ ಪರಿಚಯಿಸಿದ ನಿನ್ನ ತಂದೆ ತಾಯಿ ನಿಮಗೆ ಆಶೀರ್ವಾದ ಮಾಡುತ್ತಿರುವುದನ್ನು ಗಮನಿಸಿ. ನಿಮ್ಮ ಗುರುಗಳಿಗೆ ನಿಮ್ಮ ಜೀವನದಲ್ಲಿ ನಿಮಗೆ ಯಾರೆಲ್ಲ ಸುಖವನ್ನು ಬಯಸಿ ನಿಮಗೆ ಸಹಾಯ ಮಾಡಿರುವಂತಹ ವ್ಯಕ್ತಿಗಳಿಗೆ ನಿನಗೆ ಹೆಗಲು ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ನಿಮಗೆ ಹೆಗಲಾಗಿ ಇರುವಂತಹ ವ್ಯಕ್ತಿಗೆ ಧನ್ಯವಾದಗಳನ್ನ ತಿಳಿಸಿ. ನಿಮ್ಮ ಕಷ್ಟದಲ್ಲಿಯೂ ನಿಮ್ಮ ಸುಖದಲ್ಲಿಯೂ ನಿಮ್ಮ ಜೊತೆ ಹೆಜ್ಜೆ ಹಾಕಿರುವಂತಹ ವ್ಯಕ್ತಿಗಳಿಗೆ, ದೈವ ಶಕ್ತಿಗೆ ಕೃತಜ್ಞತೆಯನ್ನ ತಿಳಿಸಿ. ನನಗೆ ದಿನವೂ ಸಿಗುತ್ತಿರುವ ಪೌಷ್ಟಿಕ ಆಹಾರಕ್ಕೆ ನಾನು ಸುರಕ್ಷಿತವಾಗಿರಲು ನೆರಳು ಕೊಟ್ಟಿರುವ ನನ್ನ ಮನೆಗೆ ಕೃತಜ್ಞತೆಯನ್ನು ತಿಳಿಸುತ್ತಿದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು.
ನಾನು ಉಪಯೋಗಿಸುವಂತಹ ಪ್ರತಿಯೊಂದು ವಸ್ತುವಿಗೂ ಉಡುವ ಬಟ್ಟೆ, ನೀವು ಉಪಯೋಗಿಸುವಂತಹ ವಸ್ತುಗಳು, ನೀವು ಮಾಡುತ್ತಿರುವಂತಹ ಕೆಲಸಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನೊಂದು ಬಾರಿ ಹೇಳಿ, ಇಡೀ ಬ್ರಹ್ಮಾಂಡಕ್ಕೆ ನನ್ನ ಅನಂತ ಅನಂತ ಕೋಟಿ ಕೃತಜ್ಞತೆಗಳು. ನನಗೆ ಜೀವನ ಕೊಟ್ಟಂತ, ಜೀವ ಕೊಟ್ಟಂತ ನನ್ನ ತಂದೆ ತಾಯಿಗೆ ತುಂಬು ಹೃದಯದ ಕೃತಜ್ಞತೆಗಳು. ನನಗೆ ಜೀವನ ಕೊಟ್ಟಂತಹ ನನ್ನ ಮನೆಯವರಿಗೆ, ನನ್ನ ಪ್ರತಿಯೊಂದು ಕೆಲಸದಲ್ಲಿಯೂ ಸಹಾಯ ಮಾಡುತ್ತಿರುವ ಮನೆಯೆಲ್ಲ ಸದಸ್ಯರಿಗೆ, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಗುರುಗಳಿಗೆ, ನೀವು ನಂಬಿರುವಂತಹ ದೈವ ಶಕ್ತಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ನೀವು ಕುಡಿಯುವ ನೀರಿಗೆ, ನೀವು ಊಟ ಮಾಡುವ ಆಹಾರಕ್ಕೆ, ಈ ಭೂಮಿ ಮಾತೆಗೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಸಂಪೂರ್ಣವಾದಂತಹ ಈ ಕೃತಜ್ಞತಾ ಭಾವವನ್ನು 2 ನಿಮಿಷ ಮೌನವಾಗಿ ಆಲಿಸಿ. ಯಾವುದೇ ಸಂಗೀತ ಬೇಡ, ಯಾವುದೇ ಆಲೋಚನೆಗಳು ಬೇಡ. ನಿಮ್ಮ ಗಮನ ಪೂರ್ತಿ ನಿಮ್ಮ ಹೃದಯದ ಮೇಲೆ ಇರಲಿ. ನಿಮ್ಮ ಸುತ್ತ ಒಂದು ಎನರ್ಜಿ ವೈಬ್ರೇಷನ್ ಇರುವುದನ್ನ ಗಮನಿಸಿ. ನನ್ನ ಜೀವನದಲ್ಲಿ ಬಂದ ಕಷ್ಟಗಳಿಗೆ ಧನ್ಯವಾದಗಳು, ಏಕೆಂದರೆ ಅವು ನನ್ನನ್ನು ಇನ್ನಷ್ಟು ಬಲಿಷ್ಠವಾಗಿ ಮತ್ತು ಜ್ಞಾನಿಯಾಗಿ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಹೃದಯದಿಂದ
ಕೃತಜ್ಞತೆಯ ಎನರ್ಜಿ ಅಲೆಗಳ ರೂಪದಲ್ಲಿ ಅಂದ್ರೆ ವೈಬ್ರೇಷನ್ ಮುಖಾಂತರ ಹೊರಹೊಮ್ಮಿ ಇಡೀ ಬ್ರಹ್ಮಾಂಡವನ್ನು ತಲುಪುತ್ತಿರುವುದನ್ನು ಗಮನಿಸಿ. ಅದು ಬ್ರಹ್ಮಾಂಡದೊಂದಿಗೆ ನಿಮ್ಮ ಕನೆಕ್ಷನ್ ಬೆಸೆದಿದೆ ಎಂಬುದರ ಸಂಕೇತವಾಗಿದೆ. ಬ್ರಹ್ಮಾಂಡವು ನಿಮ್ಮ ಸುತ್ತ ಒಂದು ವೈಬ್ರೇಷನ್ ಕನೆಕ್ಟ್ ಮಾಡಿದೆ. ಇಲ್ಲಿಯವರೆಗೂ ನೀವು ಏನೆಲ್ಲ ಅನುಭವಿಸಿದ್ದೀರೋ ಅದಕ್ಕೆಲ್ಲ ಬ್ರಹ್ಮಾಂಡವೇ ಕಾರಣ. ನಾನು ಮಾಡಿರುವ ಎಲ್ಲಾ ತಪ್ಪುಗಳನ್ನ ಬ್ರಹ್ಮಾಂಡಕ್ಕೆ ಒಪ್ಪಿಸುತ್ತಿದ್ದೇನೆ. ಎಂದಿನಿಂದ ನಾನು ಮುಕ್ತ, ನಾನು ಸ್ವತಂತ್ರಳು, ನಾನು ಸ್ವತಂತ್ರನು. ನಾನಿರುವ ಈ ಮನೆಯಲ್ಲಿ ಈ ಮನೆಗೆ ಒಂದು ಅದ್ಭುತವಾದ ಕೃತಜ್ಞತೆಯನ್ನ ನನ್ನ ಹೃದಯಪೂರ್ವಕವಾಗಿ ತಿಳಿಸುತ್ತಿದ್ದೇನೆ. ನಾನು ಇಷ್ಟು ಸುಂದರವಾದಂತಹ ಮನೆಯಲ್ಲಿ, ನನ್ನ ಕನಸಿನ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬ್ರಹ್ಮಾಂಡಕ್ಕೆ ಕೃತಜ್ಞತೆಯನ್ನ ತಿಳಿಸುತ್ತಿದ್ದೇನೆ. ನೀವು ಕೂತಿರುವ ಜಾಗಕ್ಕೂ ಸಹಿತ ನಿಮ್ಮ ಕೃತಜ್ಞತೆ ಇರಲಿ. ನಿಮ್ಮ ಎದುರಿಗಿರುವಂತಹ ನೀರಿಗೂ ಸಹಿತ ನಿಮ್ಮದು ಒಂದು ಸಣ್ಣ ಕೃತಜ್ಞತೆ ಇರಲಿ. ನಿಮ್ಮ ಎದುರಿಗಿರುವಂತಹ ಪ್ರತಿಯೊಂದು ವಸ್ತುವಿನಲ್ಲಿಯೂ ನಿಮ್ಮದೇ ಆದಂತಹ ಕೃತಜ್ಞತಾ ಭಾವವನ್ನು ಒಪ್ಪಿಸಿಕೊಳ್ಳುತ್ತಿವೆ. ನೀವು ಉಪಯೋಗಿಸುವ ಪ್ರತಿಯೊಂದು ವಸ್ತುವಿಗೂ ನಿಮ್ಮದೇ ಆದಂತಹ ಕೃತಜ್ಞತೆಯನ್ನ ತಿಳಿಸಿ. ಪ್ರತಿಯೊಂದು ವಸ್ತುವಿಗೂ, ನೀವು ಮಾಡೋ ಕೆಲಸಕ್ಕೂ, ನೀವು ಏನೆಲ್ಲ ಉಪಯೋಗಿಸ್ತೀರೋ ಅದೊಂದು ಪ್ರತಿಯೊಂದಕ್ಕೂ ಕೃತಜ್ಞತೆಯನ್ನ ತಿಳಿಸಿ. ಓಕೆ, ನೆಕ್ಸ್ಟ್ ಸಮೃದ್ಧಿಯ ಅನುಭವ ಅಂದ್ರೆ ಸಮೃದ್ಧಿಯ ಬಗ್ಗೆ ನಿಮ್ಮಲ್ಲಿರುವಂತಹ ನೆಗೆಟಿವ್ ನಕಾರಾತ್ಮಕ ಶಕ್ತಿಯನ್ನ ಹೊರಗೆ ಹಾಕಿ ಅದನ್ನ ಒಂದು ಕೃತಜ್ಞತಾ ಭಾವದಿಂದ
ಪ್ರೀತಿಯಿಂದ ನಿಮ್ಮ ಮನಸ್ಸಲ್ಲಿ ಪ್ರವೇಶ ಮಾಡಿಸಿ. ಈಗ ನೀವು ಯಾವುದೇ ಕೊರತೆ ಇಲ್ಲದ ಅತ್ಯಂತ ಶ್ರೀಮಂತ ಆತ್ಮ ಎಂಬುದನ್ನು ಅನುಭವಿಸಿ. ಬ್ರಹ್ಮಾಂಡವು ನಿಮ್ಮನ್ನು ಸದಾ ಕೈ ಹಿಡಿದು ನಡೆಸುತ್ತಿದೆ. ನಿಮ್ಮಲ್ಲಿ ಅಪಾರವಾದ ತೃಪ್ತಿ ಮೂಡಿದೆ. ಈ ಅದ್ಭುತವಾದ ಧನ್ಯತಾ ಭಾವ ನಿಮ್ಮ ಮನಸ್ಸಿನಲ್ಲಿ 2 ನಿಮಿಷ ಲೀನವಾಗಿರಲಿ. ಪ್ರಕೃತಿಯು ನಿಮಗೆ ಎಲ್ಲವನ್ನು ಕೊಟ್ಟಿದೆ. ಅದನ್ನೆಲ್ಲ ನೀವು ಸಂತೋಷದಿಂದ ಅನುಭವಿಸುತ್ತಿದ್ದೀರಾ. ಪ್ರಕೃತಿಯೊಂದಿಗೆ ಸಂತೋಷವಾದ ಕ್ಷಣಗಳನ್ನು ಅನುಭವಿಸುತ್ತಿದ್ದೀರಾ.
ಮೈ ಲೈಫ್ ಈಸ್ ಬ್ಯೂಟಿಫುಲ್. ಅಫರ್ಮೇಷನ್ ಹೇಳಿ ಮನಸ್ಸಿನಲ್ಲಿ, ಮೈ ಲೈಫ್ ಈಸ್ ಸೋ ಬ್ಯೂಟಿಫುಲ್, ಮೈ ಲೈಫ್ ಈಸ್ ವಂಡರ್ಫುಲ್. ಅಂದ್ರೆ ನನಗೆ ಒಂದು ಅದ್ಭುತವಾದ ಜೀವನವನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ. ಮೈ ಲೈಫ್ ಈಸ್ ಸೋ ಬ್ಯೂಟಿಫುಲ್. My personality is growing day by day. My personality is growing day by day. ನನ್ನ ವ್ಯಕ್ತಿತ್ವವು ದಿನಕ್ಕೆ ಬೆಳೆಯುತ್ತಿದೆ, ಅಂದರೆ ಅಭಿವೃದ್ಧಿಯಾಗುತ್ತಿದೆ. ಮೈ ಪರ್ಸನಾಲಿಟಿ ಈಸ್ ಗ್ರೋಯಿಂಗ್ ಡೇ ಬೈ ಡೇ. ಲವ್ ಮೈ ಸೆಲ್ಫ್. ನನ್ನ ದೇಹಕ್ಕೂ ಸಹಿತ ನಾನು ಕೃತಜ್ಞತಾಳಾಗಿದ್ದೇನೆ. ನೀವು ಕೃತಜ್ಞತೆ ತಿಳಿಸಿದಂತಹ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ತಂದೆ ತಾಯಿ, ನಿಮ್ಮ ಗುರುಗಳು, ಇಡೀ ಬ್ರಹ್ಮಾಂಡವು ನಿಮ್ಮನ್ನು ಆಶೀರ್ವದಿಸುತ್ತಿದೆ ಮತ್ತೆ ಖುಷಿಯಿಂದ ನಿಮ್ಮನ್ನು ಮುನ್ನುಗ್ಗುವಂತೆ, ನೀವು ಬೆಳೆಯುವಂತೆ ಆಶೀರ್ವದಿಸುತ್ತಿದೆ. ಇಡೀ ಬ್ರಹ್ಮಾಂಡವು ನಿಮ್ಮನ್ನು ಪ್ರೀತಿಯಿಂದ ನೋಡುತ್ತಿದೆ. ನೀವು ಕೇಳಿರುವುದನ್ನೆಲ್ಲವನ್ನೂ ಎಲ್ಲದಕ್ಕೂ ತಥಾಸ್ತು ಅಂತ ಹೇಳುತ್ತಿದೆ. ನಿಮ್ಮ
ಜೀವನದಲ್ಲಿ ನೀವು ಯಾವುದಕ್ಕೆಲ್ಲ ಕೃತಜ್ಞರಾಗಿದ್ದೀರೋ ಅದು ನಿಮ್ಮ ಜೀವನದಲ್ಲಿ ದುಪ್ಪಟ್ಟಾಗಿ ಬರಲಿದೆ. Thank you, universe. Thank you so much. ನಿಮ್ಮ ಹೃದಯವು ತುಂಬನೇ ಖುಷಿಯಿಂದ ಕೃತಜ್ಞತಾ ಭಾವವನ್ನು ಅನುಭವಿಸುತ್ತಿದೆ. ನಿಮ್ಮ ದೇಹದಲ್ಲಿ ಯಾವುದೇ ನೋವಿರಲಿ, ಯಾವುದೇ ಸಮಸ್ಯೆ ಇರಲಿ, ಅದಕ್ಕೆ ತಿಳಿಸಿ ಇಲ್ಲಿಯವರೆಗೂ ನನಗೆ ನೀನು ಕೊಟ್ಟಿರುವ ನೋವನ್ನ ಅನುಭವಿಸಿದ್ದೇನೆ. ಇಷ್ಟು ದಿನ ನೀನು ಕೊಟ್ಟಂತ ಪ್ರತಿಯೊಂದು ಹಿಂಸೆಯನ್ನ ಅನುಭವಿಸಿದ್ದೇನೆ. ಇವತ್ತಿನಿಂದ ಈ ನೋವಿನಿಂದ, ಈ ಸಮಸ್ಯೆಯಿಂದ ನನ್ನನ್ನು ಮುಕ್ತ ಮಾಡು. ನನ್ನ ಜೀವನದಲ್ಲಿ ನಾನು ಏನೆಲ್ಲ ಕಲಿಯಬೇಕಾಗಿತ್ತೋ ಅದನ್ನೆಲ್ಲ ನಾನು ಕಲಿತಿದ್ದೇನೆ. ಇದು ಎಲ್ಲ ನಿಮ್ಮಿಂದನೇ ಆಗಿರುವುದು. ನಾನು ನನ್ನ ದೇಹ ಇಷ್ಟು ಸದೃಢವಾಗಿ ಸ್ಥಿರವಾಗಿ ಇರೋದಕ್ಕೆ ನೀನೇ ಕಾರಣ. ಸಾಕು, ಇಲ್ಲಿಯವರೆಗೆ ನೀನು ಕೊಟ್ಟಂತಹ ಪ್ರತಿಯೊಂದನ್ನು ನಾನು ಸ್ವೀಕರಿಸಿದ್ದೇನೆ. ನನ್ನ ದೇಹವು ಸ್ವೀಕರಿಸಿದೆ. ಇವತ್ತಿಂದ ಅದರಿಂದ ನನಗೆ ಮುಕ್ತಿಯನ್ನು ಕೊಡು. ಥ್ಯಾಂಕ್ ಯು. ನನ್ನ ಹೃದಯಪೂರ್ವಕವಾಗಿ ನಿನಗೆ ಕೃತಜ್ಞತೆಯನ್ನ ತಿಳಿಸುತ್ತಿದ್ದೇನೆ. ಇಂದು ನಾನು ಮುಕ್ತರು. ಆ ದೇಹ ಸಮಸ್ಯೆಯಿಂದ ನಾನು ಮುಕ್ತಳಾಗಿದ್ದೇನೆ ಅಥವಾ ನಾನು ಮುಕ್ತನಾಗಿದ್ದೇನೆ ಎಂದು ಭಾವಿಸಿ
ಪ್ರಕೃತಿಯಿಂದ ಬರುತ್ತಿರುವ ಸುಗಂಧದ ವಾಸನೆಯನ್ನ, ಸುಗಂಧವನ್ನು ಗಮನಿಸಿ. ಪ್ರಕೃತಿಯ ಆಶೀರ್ವಾದದಂತೆ ನಿಮಗೆ ಒಂದು ಸುಂದರವಾದ ಸುಗಂಧವನ್ನು ಗಮನಿಸುವಂತೆ ತಿಳಿಸುತ್ತಿದೆ. ಥ್ಯಾಂಕ್ ಯು ಪ್ರಕೃತಿ ಮಾತಾ, ಥ್ಯಾಂಕ್ ಯು. ಇಂತಹ ಒಂದು ಅದ್ಭುತವಾದ ಧ್ಯಾನವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ನಿಮ್ಮ ಹೃದಯದ ಮೇಲೆ ಎರಡೂ ಕೈಗಳನ್ನ ಹೃದಯದ ಮೇಲೆ ಇಡಿ. ಮತ್ತೊಮ್ಮೆ ಬ್ರಹ್ಮಾಂಡಕ್ಕೆ ತಲೆಬಾಗಿ ಧನ್ಯವಾದವನ್ನು ತಿಳಿಸುತ್ತಿದ್ದೇನೆ. ನಿಮ್ಮ ಹಸ್ತಗಳನ್ನ ಸರಿಯಾಗಿ ಉಜ್ಜಿ. ನಿಮ್ಮ ಎರಡೂ ಕೈಗಳನ್ನ ಉಜ್ಜಿ ಸಹಜ ಸ್ಥಿತಿಗೆ ಬನ್ನಿ. ಎರಡೂ ಕೈಗಳನ್ನ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ನಿಮ್ಮ ದೇಹ ಪೂರ್ತಿ ಸ್ಪರ್ಶ ಮಾಡಿ. ನಿಮ್ಮ ಎದುರಿಗಿರುವ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ನಿಮಗೆ ಎದುರಿಗಿರುವ ನೀರನ್ನ ಕುಡಿಯಿರಿ. ಮೇಡಮ್ ಹೇಳಿ, ಹೇಗಿತ್ತು? ಎಲ್ಲರೂ ಡೀಪ್ ಆಗಿ ನಿದ್ದೆ ಹೋಗ್ಬಿಟ್ರಿ ನಾವು. ಸ್ವಲ್ಪ ಹೊತ್ತು ಯಾಕಂದ್ರೆ ಇವತ್ತು ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು ನಮಗೆ. ಚೆನ್ನಾಗಿತ್ತು, ಗ್ರಾಟಿಟ್ಯೂಡ್ ಎಲ್ಲ ಚೆನ್ನಾಗಿತ್ತು. ಹೌದು, ಓಕೆ. ಮತ್ತೆ ಶ್ರುತಿ ಮ್ಯಾಮ್, ಕೇಶವ್ ಸರ್ ಹೇಳಿ.
ನಮಸ್ತೆ ಮೇಡಮ್. ನಮಸ್ತೆ. ಚೆನ್ನಾಗಿತ್ತು. ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಟ್ವು, ತಲೆಯಲ್ಲೆಲ್ಲ ನೀರ್ ಹಂಗೆ ಇಳಿದ್ಬಿಟ್ವು. ಹಾ ರೀ. ಸುಮ್ನೆ ಹಂಗ ಜಿಂಜ್ ಅಂತಿತ್ತು. ಅಷ್ಟು ಏನಿದೆ ಸರ್? ಬಹಳ ಇವತ್ತು ತುಂಬಾ ಎನರ್ಜಿ ಇತ್ತು ಮೇಡಮ್. ಅಷ್ಟೇ, ಅದು ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ. ಅದು ಅನುಭವಿಸೋರ್ಗೂ ಗೊತ್ತು. ಎನರ್ಜಿ ಹೈ ಇರುತ್ತೆ ಸರ್. ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಇನ್ವೈಟ್ ಮಾಡಿರ್ತೇವಲ್ಲ ಮಾಸ್ಟರ್ಸ್ನೆಲ್ಲ, ಹಾಗಾಗಿ ಎನರ್ಜಿ ಹೈ ಇರುತ್ತೆ. ಅಷ್ಟು ನೀರಿರುತ್ತೆ ಕೈಯಲ್ಲಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಶ್ರುತಿ ಮ್ಯಾಮ್. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು. ಮತ್ತೆ ನಾಳೆ ಮತ್ತೊಂದು ವಿಷಯದ ಮೇಲೆ ಭೇಟಿ ಆಗೋಣ. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಒಂದ್ ನಿಮಿಷ ಮ್ಯಾಮ್, ಹಾ ಹೇಳಿ. ಒಂದ್ ಪ್ರಶ್ನೆ ಕೇಳ್ಬೋದಾ? ಇದು ಹಾ ಹೇಳಿ. ರಾಂಪಾ ಮಾಸ್ಟರ್ ಅಂದ್ರೆ ಯಾರು ಅಂತ ಕೇಳ್ಬೋದಾ? ಮೇಡಮ್, ಅವರು ಒಂದು ಮೆಡಿಟೇಷನ್ ಬಂದವರು, ಅಂದ್ರೆ ಧ್ಯಾನವನ್ನ ಸೃಷ್ಟಿ ಮಾಡಿ ಅವರದೇ ಆದಂತ ಒಂದು ಪ್ರಪಂಚವನ್ನ ನಿರ್ಮಿಸಿದವರು ಅವರು. ಈಗ ಪತ್ರಿಜಿ ಹೇಗೆ ಧ್ಯಾನವನ್ನ ಒಂದು ಪ್ರತಿಯೊಬ್ಬರಿಗೂ ಸಾರ್ತಾ ಬಂದ್ರು, ಅಂದ್ರೆ ಪರಿಚಯ ಮಾಡ್ತಾ ಬಂದ್ರು, ಹಾಗೆ ಇವರು ಸಹಿತ ಈಗ 19ನೇ ಶತಮಾನದ ಹಿಂದೆ ಇವರು ಈ ಧ್ಯಾನವನ್ನ ತಂದಿರೋದು. ಇವರು ಒಂದು ಕಠೋರವಾದಂತಹ ಮನುಷ್ಯ ಇವರು. ಓಕೆನಾ? ಇವರು ಒಂದು ಆ ಸ್ಥಿತಿಗೆ ಬರೋದಕ್ಕೆ ತುಂಬಾನೇ ಸ್ಟ್ರಗಲ್ ಪಟ್ಟಿರ್ತಾರೆ. ಇವರು ಊರು ಮತ್ತೆ ತಂದೆ ತಾಯಿನ ಬಿಟ್ಟು ಇವರದೇ ಆದಂತಹ ಒಂದು ಪ್ರಪಂಚವನ್ನ ಕಟ್ಕೊಳ್ಳೋದಕ್ಕೆ, ಇದು ಧ್ಯಾನ ಪ್ರಚಾರ ಮಾಡೋದಕ್ಕೆ ತನ್ನ ತಂದೆ ತಾಯಿ ಮತ್ತೆ ತನ್ನಗೆ ಮಡದಿ ಎಲ್ಲರ ವಿರೋಧದಿಂದ ಇವರು ಹೊರ ಬಂದಿರ್ತಾರೆ. ಒಂದು ಚಿಕ್ಕ ಹಳ್ಳಿಲಿ ಬಂದು ಒಬ್ಬ ಸಾಹುಕಾರ ಶ್ರೀಮಂತನ ಜೊತೆ ಬಂದು ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಅಲ್ಲಿ ಅವ್ರು ಏನ್ ಹೇಳ್ತಾರೋ ಅದನ್ನ ಕೆಲಸ ಮಾಡ್ತಾ 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 ಅವ್ರಿಗೆ ಕಠೋರವಾದ ಪರೀಕ್ಷೆಗಳನ್ನ ಕೊಡ್ತಾರೆ. ಆ ಶ್ರೀಮಂತ ವ್ಯಕ್ತಿ ಒಬ್ಬ ಗುರು. ಅವರು ಆ ಗುರು ಏನ್ ಮಾಡ್ತಾರೆ, ಇವ್ರ ಬಗ್ಗೆ ಗೊತ್ತಿರುತ್ತೆ, ಇವರು ಒಂದು ಆಧ್ಯಾತ್ಮಿಕ ಜೀವ, ಇದು ಬಂದಿರೋದಂತ ಹೇಳಿ ಇವ್ರಿಗೆ ಕಠೋರವಾದಂತಹ ಪರೀಕ್ಷೆಗಳನ್ನ ಎಲ್ಲಾ ಕೊಟ್ಟು ಅದನ್ನ ಇವ್ರು ಅದನ್ನ ಎದುರಿಸಿ ಒಂದು ಒಳ್ಳೆಯ ಮೂರ್ತಿ ಅಂತ ಹೇಳ್ಬೋದು. ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ಧ್ಯಾನವನ್ನ ಸಾರಬೇಕು ಅಂತ ಹೇಳಿ ಪ್ರಪಂಚಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟಂತಹ ವ್ಯಕ್ತಿ ಇವರು. ಈಗ ಪತ್ರಿಜಿ ಹೇಗೆ ನಮ್ಗೆ ಈ ಧ್ಯಾನವನ್ನ ಪ್ರಚಾರ ಮಾಡಿದ್ರು, ಅದೇ ರೀತಿ ಅವರು ಸಹಿತ ಇದನ್ನ ಪ್ರಚಾರ ಮಾಡುವಂತಹ ವ್ಯಕ್ತಿ. ಬಟ್ ಎಲ್ಲೂ ಅವ್ರ ಬಗ್ಗೆ ಯಾರು ಉಲ್ಲೇಖ ಮಾಡಲ್ಲ ಅಲ್ಲ ಸದ್ಯಕ್ಕೆ? ಇಲ್ಲ ಸದ್ಯದ ಇದೆ. ಮಹಾವತಾರ್ ಬಾಬಾಜಿ ಯಾವ ರೀತಿ ಇದಾರೋ ಅದೇ ರೀತಿ ಅವರು. ಅಂದ್ರೆ ಮಹಾವತಾರ್ ಬಾಬಾಜಿ ತುಂಬಾನೇ ಹೈ ಎನರ್ಜಿ ಅವ್ರದ್ದು ಸೂರ್ಯನ ಕಿರಣದಷ್ಟು ಸಹಿತ ಎನರ್ಜಿ ಜಾಸ್ತಿ ಇರುತ್ತೆ. ಆದ್ರೆ ರಾಂಪಾ ಮಾಸ್ಟರ್ ಅಂತ ಹೇಳಿದ್ರೆ ಇವ್ರದೇ ಆದಂತಹ ಒಂದು ಜಗತ್ತನ್ನ ನಿರ್ಮಿಸಿರುವಂತಹ ವ್ಯಕ್ತಿ. ನಾವು ಅವ್ರನ್ನ ಕೇಳ್ಕೊಳ್ಳೋದಷ್ಟೇ, ಅದು ಬಿಟ್ರೆ ಬೇರೆ ಇನ್ನೇನು ಆಗಲ್ಲ. ಇಲ್ಲ ಮೇಡಮ್, ಅವರು ಸಹಿತ ನನಗೆ ಕನೆಕ್ಟ್ ಆಗಿರೋದು ಮೇಡಮ್. ಇದು ನಂದು ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ಒಂದ್ ನಿಮಿಷ.